ಆಗಲ್ಲ, ನಾನು ಕೊಡ್ತೇನೆ, ಚಂದ ಮಾಡಿ ಕೊಡಿ. ಫೋಟೋ ತೆಗಿ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪ್ರಸಾದ್ ಶೆಟ್ಟಿ. ಈ ಸೈಕಲ್ ನಂದನ್ ಕಂಡ್ರ ಅಲ್ಲ, ಆಕ್ಚುಲಿ ಈ ಸೈಕಲ್ ಬಂದು ನಮ್ಮ ಸಿಸ್ಟರ್ಸ್ ಅಂದ. ಅವ್ ಒಳಗಿದ್ದ ನಾನು ಅದಕ್ಕೆ ಇಲ್ಲಿ 2 ರೌಂಡ್ ಓಡಿಸ್ತಾ ಇದ್ದೆ. ನಾನು ಓಡಿಸೋದ್ ಕಂಡ್ರೆ ಬೊಬ್ಬಿ ಹೊಡಿತಾ ಈಗ. ಆದ್ರೆ ಸೈಕಲ್ ಓಡಿಸೋ ಮಜಾನೇ ಬೇರೆ. ಸೈಕಲ್ ಚೆಂದ ಇತ್ತು, ನನ್ನ ಹೈಟ್ ಜಾಸ್ತಿ ಐತೆ, ಹ್ಯಾಂಡಲ್ ನನ್ನ ಕೈ ಕಲಿ ಹೊಡಿತೆ. ಹಂಗೆ ಮಧ್ಯಾಹ್ನ ಸೂರ್ಯ ನೆತ್ತಿಗೆ ಹೊಡಿತಿದ್ದ. ಇಲ್ಲಿ ಶೆಕಿ ಬೇರೆ ಜಾಸ್ತಿ ಐತೆ. ನಾನಿಲ್ಲಿ ಒಳ ಬಂದ್ಕಂತೆ ಅಜ್ಜಿ ಮೊಮ್ಮಗನ್ ಮಾತುಕತೆ ಜೋರ್ ನಡೀತಿತ್ತ. ಅಜ್ಜಿ ಅಂತೂ ಹೇಳ್ತಿದ್ರು, ಅದಕ್ ಮೊಮ್ಮಗ ರಿಪ್ಲೈ ಮಾಡ್ತಾ ಇದ್ದ. ಎಂತ ಕಾಮ್ ಅಂತೇಳಿ ನಾನ್ ಬಂದ್ ಅಲ್ಲೇ ಕೂತ್ಕೊಂಡೆ. ಇವ್ರೆಂತ ಮಾತಾಡ್ತಿದ್ರು ಕಾಮ್ ಅಂತೇಳಿ. ಬಂತಾ? ಹೌದಾ? ಕುಡ್ಕೋಗ ಕುಡಿ ಫೋಟೋ ತೆಗಿತಾರೆ ಕುಡಿ. ಚಂದ ಮಾಡಿ ಕುಡಿ. ಚಂದ ಮಾಡಿ ಕುಡಿ. ಆಗಲ್ಲ, ನಾನು ಕೊಡ್ತೇನೆ, ಚಂದ ಮಾಡಿ ಕುಡಿ. ಫೋಟೋ ತೆಗಿತೀನಿ. ಚಂದ ಮಾಡಿ ಕುಡಿ. ಇಲ್ಲ ಹಂಗೆ ಚಲಿ ಆತ. ಆಯ್ತು, ಅವಾಗ ಎದುರು ಹಿಡ್ದಿತ್ತು. ಏನಿತ್ತು ಕುಡಿ, ಈಗ ಎದುರು ಕುಡಿ. ಹಾಲು ಕುಡಿ, ಸ್ಟ್ರಾಂಗ್ ಅದು. ರೆಡಿ ಹಾಲು ಅಲ್ಲ, ಗಂಟೆಗೆಲ್ಲ 8 ಗಂಟೆಗೆ ಒಂದ್ಸತಿ ಹಾಲು ಕುಡಿ. ನೋಡ್ಕೊಂಡ ಯಾರಿದೆ ಎಂತ ಮಾಡ್ತದೆ? ಶಕ್ತಿಮಾನ್ ಶಕ್ತಿಮಾನ್ ಅಕ್ಕ. ಹಾಗೆ ನಾವು ಒಂದ್ ಗೇಣಿಗೆ ತೈಕೊಂಡು ಒಳಗಡೆ ಬಂದೆ. ಯಾರಿಗೆ ಇದು ಇಷ್ಟನೋ ಇಲ್ವೋ ನಂಗೆ ಗೊತ್ತಿಲ್ಲ, ನಂಗಂತೂ ತುಂಬಾ ಇಷ್ಟ ಇದೆ. ಮೊದ್ಲಲ್ಲಿ ನಮ್ಮ ಮನೆಗೆ ಬೆಳಿತಿದ್ರ, ಈಗ ಸಂತಿಗೆ ಹೊರ್ತಕ ಬತ್ರ ಗೇಣಿಗನ್ನ. ರಿಯಲ್ ಹೇಳಕ್ಕಂದ್ರೆ ಇದು ಹೆಲ್ತಿಗೆ ಒಳ್ಳೇದ್ ಕೂಡ. ಈಗಿನವ್ರಿಗೆ ಇದು ಅರ್ಥ ಆಗ್ತಿಲ್ಲ. ಎಷ್ಟೊತ್ತಿ ಬೇಕಾದ್ರೆ ನೋಡ ಹೊರಗಡೆ ತಿಂಡಿನೇ ತಿಂತ ಇರ್ತಾರ ಅವ್ರ. ಹಾಗೆ ನನ್ನಮ್ಮ ಬಂದು ಬಟ್ಟೆ ಒಗೆದು ಒಣಸ್ತಾ ಇದ್ರು. ಅವ್ರಿಗೆ ಹೆಲ್ಪ್ ಮಾಡುವಂತ ನಾ ಈ ಕಡೆ ಬಂದೆ. ಹಾಗೆ ಅಮ್ಮಂಗ್ ಅಡ್ಗೆ ಮನೆ ಬೇರೆ ಕೆಲಸ ಇತ್ತ, ಅದಕ್ಕೆ ನಾನು ಪಟ ಹೆಲ್ಪ್ ಮಾಡೋಕ್ ಬಂದೆ ಇಲ್ಲಿಗೆ. ಮತ್ತೆ ಇವತ್ತು ಕರೆಂಟ್ ಬೇರೆ ಇಲ್ಲ, ಮಿಕ್ಸಿ ಗ್ರೈಂಡರ್ ಎಂತದ್ದು ವರ್ಕ್ ಆಗ್ಲಿಲ್ಲ ಇವತ್ತ. ಇವೆರಡು ಬಂದು ನಮ್ಮನೆ ಕೋಳಿಗಳು, ಒಂದ್ ಹುಂಜ ಒಂದ್ ಹೈಡಿ. ಮೊದ್ಲು ಸುಮಾರು ಕೋಳಿ ಇದ್ದ, ಈಗ 2 ಮಾತ್ರ ಇದ್ದು. ಬೆಳಿಗ್ಗೆ ಬಿಟ್ರಗತಿಗೆ ಊರ್ ಮೇಲೆ ಹೋತವು, ಈಗ ಬೈಂದ. ನನ್ನ ಬ್ರದರ್ ಬಂದು ಮೀನ್ ತಕ ಬಂದಿದ್ದ, ಅದರಲ್ಲೂ ಕುಡುವೈ ಮೀನ್ ತಕ ಬಂದಿದ್ದ. ನನ್ನ ಫೇವ್ರೆಟ್ ಮೀನ್ ಅದ. ಅಮ್ಮ ಅದನ್ನ ಕೊಯ್ತಾ ಇದ್ರು. ಇವಾಗ ಇಲ್ಲಿ 2 ಬೇಕು ಕೂತ್ಕೊಂಡಿದ್ದು, ಆವಾಗಿಂದ ವೇಟ್ ಮಾಡ್ತಿದ್ದು ಮೀನಿಗೆ. ಇದು ಎಲ್ಲಿಂದಂತ ಗೊತ್ತಿಲ್ಲ ವೇಟ್ ಬೇಕು. ಮೋಸ್ಟ್ಲಿ ಅಕ್ಕಪಕ್ಕದ ಮನೆಯವ್ರದ್ದು ಯಾರದು ಇರ್ಬೇಕು. ದಿನ ಮೀನ್ ಕುರು ಟೈಮಿಗೆ ಸರಿಯೇ ಇಲ್ಲಿಗೆ ಬತ್ತು.
ಹಾಗೆ ಮೀನ್ ಗೀನೆಲ್ಲ ಕೊಯ್ದಾದ್ಮೇಲೆ ನಮ್ಮ ಸಿಸ್ಟರ್ ಬಂದು ಅದನ್ನ ಫ್ರೈ ಮಾಡೋ ಶುರು ಮಾಡಿದ್ರು. ಅದಕ್ಕೆ ಮಸಾಲೆ ಗಿಸಾಲೆ ನಿಂಬೆಹಣ್ಣು ಗಿಂಬೆಹಣ್ಣೆಲ್ಲ ಹಾಕ್ತಿದ್ರಪ್ಪ. ಅದೇನೋ ಫ್ರೈ ಮಾಡ್ತೆ ಅಂತ ಹೇಳಿದ್ರ. ಹಾಗೆ ನಾನು ಇದು ಎಂತ ಮಾಡಿದ್ರೆ ಕಾಂಬಪ್ಪ ಅಂದ್ರೆ ಎಲ್ಲಿ ನಿಂತ್ಕ ವೇಟ್ ಮಾಡ್ತಿದ್ದೆ. ಸಂಜೆ ಆದ್ಮೇಲೆ ನಮ್ಮ ಮದರ್ ಬಂದ್ಬಿಟ್ಟು ಮನೆ ಒಳಗ್ ಮಾತ್ರ ಅಲ್ಲ ಮನೆ ಕಣ್ಣದ ಕಸನ ಕೂಡ ತೆಗಿತಾರೆ. ಇವಾಗ ಬಂದ್ಬಿಟ್ಟು ಕಣ್ಣದ ಕಸ ತೆಗಿತಾ ಇದ್ದಾರೆ. ಇಲ್ಲಿ ನೀವ್ ಎಷ್ಟು ಕ್ಲೀನ್ ಆಗಿರ್ತಿರೋ ನಿಮ್ಮ ಹೆಲ್ತ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಳ್ಳಿಗಳಲ್ಲಿ ಅದಕ್ಕೆ ಕಣ್ಣಕ್ಕೆ ಸಗಣಿ ನೀರು ಹಾಕ್ತಾರೆ. ಹಾಗೆ ಈ ಸಗಣಿ ಬಂದ್ಬಿಟ್ಟು ಏರ್ ಪ್ಯೂರಿಫೈ ಕೂಡ ಮಾಡುತ್ತೆ. ಹಾಗೆ ಬ್ಯಾಡ್ ಎನರ್ಜಿನೂ ಕೂಡ ತೆಗೆಯುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋನ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.